ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿಯನ್ನು ಕೊಟ್ಟಿದ್ರು. ಮೈಸೂರಿನ ರಾಮಕೃಷ್ಣ ಆಶ್ರಮದಿಂದ ಮೋದಿಗೆ ಗೌರವ ಕೂಡ ಸಲ್ಲಿಸಲಾಯಿತು. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ವಿವೇಕ ಸ್ಮಾರಕ ಉದ್ಘಾಟನೆ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿ ಕೊಟ್ಟಿದ್ರು. ಸ್ವಾಮಿ ವಿವೇಕಾನಂದ ಮೂರ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಣಿಕೆಯಾಗಿ ನೀಡಿ ಸನ್ಮಾನ ಮಾಡಲಾಯಿತು. ಪ್ರಧಾನಿಗೆ ವಿವೇಕಾನಂದರ ಮೂರ್ತಿಯನ್ನ ಕಾಣಿಕೆ ನೀಡಿ ಗೌರವ ಸಲ್ಲಿಸಲಾಯಿತು. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿವೇಕಾನಂದ ಮೂರ್ತಿ ಅದು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ಆ ವಿವೇಕ ಸ್ಮಾರಕ ಉದ್ಘಾಟನೆಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ದರು. ಪ್ರಧಾನಿ ನರೇಂದ್ರ ಮೋದಿಗೆ ಅಲ್ಲಿ ಪುಷ್ಪಗುಚ್ಛವನ್ನು ಕೊಟ್ಟು ಅವ್ರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಂಡ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಶಿಲ್ಪಿ ಯೋಗಿರಾಜ್ ಕೆತ್ತಿರುವಂತಹ ಒಂದು ವಿವೇಕಾನಂದ ಅವರ ಮೂರ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಇದು ಮೈಸೂರಿನ ರಾಮಕೃಷ್ಣ ಆಶ್ರಮದಿಂದ ಮೋದಿಗೆ ಸಲ್ಲಿಸಿರುವಂತಹ ಗೌರವ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಿಲ್ಪಿ ಯೋಗಿರಾಜ್ ಅವರು ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿವೇಕಾನಂದ ಮೂರ್ತಿಯನ್ನು ಕೊಟ್ಟು ಅವ್ರನ್ನ ಗೌರವ ಸಲ್ಲಿಸಲಾಯಿತು. ಜೊತೆಗೆ ಮತ್ತು ಅಲ್ಲಿದ್ದಂತಹ ಆವರಣದಲ್ಲಿ ಅಲ್ಲಿ ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕಿರುವಂತಹ ಗೊಬ್ಬರವನ್ನು ಹಾಕಿರುವಂತಹ ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ಮೈಸೂರಿನ ರಾಮಕೃಷ್ಣ ಆಶ್ರಮದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿರುವಂತಹ ಗೌರವ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ವಿವೇಕ ಸ್ಮಾರಕ ಅದು. ಇನ್ನು ಕನ್ನಡದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಆರಂಭ ಮಾಡಿದರು. ಸಹಜವಾಗಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕನ್ನಡದಲ್ಲೇ ಮಾತಾಡ್ತಾರೆ. ಜೊತೆಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಅಂತ ನಮಸ್ಕಾರ ಸಲ್ಲಿಸಿದರು. ಮೊದಲಿಗೆ ಚಾಮುಂಡೇಶ್ವರಿ ತಾಯಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಅಂತ ಕನ್ನಡದಲ್ಲೇ ಮಾತಾಡಿದರು. 2 ದಿನಗಳ ಹಿಂದೆ ಗುರುಪೂರ್ಣಿಮೆಯನ್ನು ಕೂಡ ಆಚರಣೆ ಮಾಡಿದ್ದೀವಿ ಅಂತಲೂ ಕೂಡ ಗುರುಪೂರ್ಣಿಮೆಯ ದಿನವನ್ನು ಮೆಲುಕು ಹಾಕಿದ್ರು. ಮೈಸೂರಿನ ಪವಿತ್ರ ಸ್ಥಳದಲ್ಲಿ ವಿಭಿನ್ನ ಶಕ್ತಿಯ ಅನುಭವವಾಗಿದೆ. ಮೈಸೂರು ದಸರಾ, ಮೈಸೂರು ಅರಮನೆ ತುಂಬ ಹೆಸರುವಾಸಿಯಾಗಿದೆ. ಇದು ಪ್ರಧಾನಿ ಭಾಷಣದಲ್ಲಿ ನೆನಪು ಮಾಡಿಕೊಂಡ್ರು. ಮೈಸೂರು ತನ್ನ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದೆ. ಕುವೆಂಪು ಮೈಸೂರಿನಲ್ಲಿದ್ದಾಗ ವಿವೇಕಾನಂದರು ಜೊತೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮೈಸೂರಿನ ಪರಂಪರೆಯ ಬಗ್ಗೆ, ಸ್ವಾಮಿ ವಿವೇಕಾನಂದ ಅವರು ನಾಡಿಗೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಒಂದು ಹಳೆಯ ಒಂದು ವಿಚಾರಗಳನ್ನು ಮೆಲುಕನ್ನು ಹಾಕಿದರು. ಯಾಕಂದರೆ ಸ್ವಾಮಿ ವಿವೇಕಾನಂದ ಅಂದರೆ ಯುವಕರಿಗೆ ಸ್ಫೂರ್ತಿಯವರು. ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅನ್ನುವಂಥ ಒಂದು ಕರೆ ಕೊಟ್ಟಿದ್ರಲ್ಲ ಸ್ವಾಮಿ ವಿವೇಕಾನಂದ ಅವರು, ಅದು ಇವತ್ತಿಗೂ ಕೂಡ ಯೂತ್ಸಲ್ಲಿ ಒಂಥರ ವೈಬ್ರೇಷನ್, ಹೊಸ ವೈಬ್ರೇಷನ್ನು ಯಾವತ್ತೂ ಕೂಡ ಇದ್ದೇ ಇರ್ತದೆ. ಅಂತಹ ಒಂದು ದೇಶಕ್ಕೆ ಕೊಟ್ಟಂತಹ ಅಭೂತಪೂರ್ವ ಕೊಡುಗೆ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅವರು. ಯಾಕಂದರೆ ಇವತ್ತೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಒಂದು ವಿಚಾರಧಾರೆಗಳನ್ನು ಭಾಷಣದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾಕಂದರೆ ಯೂತ್ಸಿಗೆ ಒಂದು ಬೆಸ್ಟ್ ಇನ್ಸ್ಪಿರೇಷನ್ ಅಂದರೆ ಸ್ವಾಮಿ ವಿವೇಕಾನಂದ ಅವರು. ಹಾಗಾಗಿ ಅವರ ಭಾಷಣಗಳು ಸಾಕಷ್ಟು ಪ್ರಭಾವಗಳನ್ನು ಬೀಳ್ತಾ ಇತ್ತು. ಜೊತೆಗೆ ಅದು ಸಾಕಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸ್ವಾಮಿ ವಿವೇಕಾನಂದ ಅವರು ಈ ನಮ್ಮ ನಾಡಿಗೆ ಏನೇನೆಲ್ಲ ಚಿಂತನೆಗಳನ್ನು ಬಿಟ್ಟು ಹೋಗಿದ್ದಾರೆ, ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅವ್ರು ಮಾಡಿದಂಥ ಸಾಧನೆಗಳೇನು ಎಲ್ಲವನ್ನು ಕೂಡ ಸ್ಮರಿಸಿಕೊಂಡ್ರು. ಜೊತೆಗೆ ಸ್ವಾಮಿ ವಿವೇಕಾನಂದ ಅವರ ಒಂದು ಅಭಿರುಚಿ ಏನಾಗಿತ್ತು, ದೇಶವನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಯೂತ್ಸ್ ಯಾವ ರೀತಿಯಾಗಿ ದೇಶ ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು, ಎಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸ್ಮರಣೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಅವರ ಒಂದು ನೆನಪಿಗೋಸ್ಕರ ಅವರ ಸ್ಮಾರಕ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲ ಕಾಲ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ ಧ್ಯಾನ ಕೂಡ ಮಾಡಿದರು.
ಜೊತೆಗೆ ಕಳೆದ 2 ದಿನಗಳ ಹಿಂದೆ ಇನ್ನು ಗುರುಪೂರ್ಣಿಮೆಯನ್ನು ನಾವೇನು ಆಚರಣೆ ಮಾಡ್ಕೊಂಡಿದ್ವಲ್ಲ, ಅಂದರೆ ಗುರುಗಳಿಗೆ ವಂದಿಸುವಂತಹ ಒಂದು ಕಾರ್ಯಕ್ರಮ ಅದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತಿನ ಭಾಷಣದಲ್ಲಿ ಮೆಲುಕು ಹಾಕಿದ್ರು. ಮತ್ತು ಮೈಸೂರಿನ ಪವಿತ್ರ ಸ್ಥಳದಲ್ಲಿ ವಿಭಿನ್ನ ಶಕ್ತಿಯ ಅನುಭವ ಇದೆ ಅಂತ. ಯಾಕಂದರೆ ಹೇಳಿ ಕೇಳಿ ಮೈಸೂರು ಅಂದರೆ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ. ಪ್ರತಿದಿನವೂ ಕೂಡ ಅಲ್ಲಿಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ, ಪ್ರವಾಸಕ್ಕೋಸ್ಕರ ಬರ್ತಾ ಇರ್ತಾರೆ ಪ್ರವಾಸಿಗರು. ಅಲ್ಲಿಯ ಅರಮನೆಗಳನ್ನು ನೋಡ್ತಾ ಇರ್ತಾರೆ. ಜೊತೆಗೆ ಮೈಸೂರು ಈ ದಸರಾ ಸಂದರ್ಭದಲ್ಲಂತೂ ಕೂಡ ಇಡೀ ಮೈಸೂರೇ ಜಗಮಗಿಸ್ತಾ ಇರ್ತದೆ, ಮದೋಣಗಿತ್ತಿಯಂತೆ ಸಿಂಗಾರಗೊಂಡಿರ್ತದೆ. ಅದನ್ನು ಕೂಡ ಪದೇ ಪದೇ ಇಡೀ ವಿಶ್ವದ ಜನನೇ ಇವತ್ತು ಮೆಲುಕು ಹಾಕ್ತಾ ಇರ್ತಾರೆ. ಈ ಹಳೆಯ ಅನುಭವಗಳನ್ನು, ಜೊತೆಗೆ ಕುವೆಂಪು ಅವರ ಬಗ್ಗೆನೂ ಕೂಡ ಇಲ್ಲಿ ಮೆಲುಕು ಹಾಕಿದ್ರು. ಜೊತೆಗೆ ವಿವೇಕಾನಂದ ಅವರ ಕೊಡುಗೆಗಳ ಬಗ್ಗೆನೂ ಕೂಡ ಮೆಲುಕು ಹಾಕಿದ್ರು. ಇನ್ನು ಮೈಸೂರು ದಸರಾ ಸಹಜವಾಗಿ ಅದು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಮೈಸೂರು ದಸರಾದ ಬಗ್ಗೆ, ಮೈಸೂರಿನ ಪರಂಪರೆ ಬಗ್ಗೆ, ಈ ನಾಡಿನ ಒಂದು ಸಂಪ್ರದಾಯದ ಬಗ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಮೆಲುಕು ಹಾಕ್ಕೊಳ್ತಾರೆ. ಮೈಸೂರು ತನ್ನ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದೆ. ಜೊತೆಗೆ ರಾಷ್ಟ್ರಕವಿ ಕುವೆಂಪು ಮೈಸೂರಿನಲ್ಲಿದ್ದರು, ಅವರು ಪ್ರೊಫೆಸರ್ ಆಗಿದ್ದರು. ಆ ಸಂದರ್ಭದಲ್ಲಿ ವಿವೇಕಾನಂದ ಅವರು ಜೊತೆಯಲ್ಲಿದ್ದರು ಅನ್ನುವಂಥದ್ದನ್ನು ಕೂಡ ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಮೈಸೂರಿನ ನಂಟು, ಮೈಸೂರಿನ ಪರಂಪರೆ, ಈ ನಾಡಿನ ಸಂಸ್ಕೃತಿ, ಸ್ವಾಮಿ ವಿವೇಕಾನಂದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆನೂ ಕೂಡ ಮೆಲುಕು ಹಾಕಿದರು. The leader of this country, Shri Narendra Modi ji, His Excellency, our Governor of Karnataka, Tawarjan Gehlot ji, His Holiness Ramakrishna ಮಠದ ಬೇಲೂರು ಕೇಂದ್ರದ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮಿ ಗೌತಾನಂದ ಮಹಾರಾಜ್, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ರಾಮಕೃಷ್ಣ ಮಠದ ಟ್ರಸ್ಟಿ ಪೂಜ್ಯ ಶ್ರೀ ಸೂರ್ಯ ಮುಕ್ತಾನಂದ ಮಹಾರಾಜ್ಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮ ಈ ಭಾಗದ ಸಂಸತ್ ಸದಸ್ಯರು, ನನ್ನ ಮಿತ್ರರಾದಂಥ ಯದುವೀರ್ ಕೃಷ್ಣದತ್ತ ಜಾಮರಾಜ ಒಡೆಯರ್ ಅವರೇ, ಮತ್ತೊಬ್ಬ ಶಾಸಕ ಮಿತ್ರರು, ಬಿಜೆಪಿಯ ಪಕ್ಷದ ಅಧ್ಯಕ್ಷರಾದಂಥ ಮಿತ್ರ ಬಿ.ವೈ. ವಿಜೇಂದ್ರರವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರೆ, ಮತ್ತು ಮುಖ್ಯವಾಗಿ मैं प्रणाम तो श्री रामकृष्ण परमहंस, माता शारदा देवी and Swami Vivekananda. Ramakrishna Math is an institution I deeply respect. It has played an important role in my life. My pranam to Sri Ramakrishna Paramhans, Mata Sharda Devi and Swami Vivekananda. Ramakrishna Math is an institution I deeply respect. It has played an important role in my life. My